ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಲೈಫ್ ಪೂರ್ತಿ ಕಣ್ಣೀರಲ್ಲೇ ಕೈ ತೊಳಿಬೇಕಾಗಿತ್ತು. ಮೇಡಮ್, ನೀವು ಯಾರನ್ನ ಬೈದು ಆಚೆ ಓಡಿಸಿದ್ರೋ ಅದೇ ಹುಡುಗಿ ಮೇಡಮ್ ಅಲ್ಲಿ ಧೈರ್ಯವಾಗಿ ಅವರನ್ನ ಎದುರಿಸಿದ್ದು. ನೋಡಿ, ಇನ್ಮೇಲಾದ್ರೂ ನಾನು ಹೇಳ್ದಂಗೆ ಕೇಳಿ. ಯಾವುದೇ ಕಾರಣಕ್ಕೂ ಲೋನ್ ಆ್ಯಪ್ಗಳಿಂದ ಲೋನ್ನ ತಗೊಳ್ಬೇಡಿ. ಅಷ್ಟು ಅವಶ್ಯಕತೆ ಇದ್ರೆ ಆ ಹುಡುಗಿ ಹೇಳ್ದಾಗೆ ಗೊತ್ತಿರೋರ ಹತ್ರ ಕೈ ಚಾಚಿ, ನಂಬಿಕೆ ಇರೋರ ಹತ್ರ ಸಾಲ ತಗೊಳ್ಳಿ. ಇಲ್ಲ ಅಂದ್ರೆ ಬ್ಯಾಂಕ್ಗಳಲ್ಲಿ ಒಡವೆನ ಪ್ಲೆಡ್ಜ್ ಮಾಡಿ. ಆದ್ರೆ ದಯವಿಟ್ಟು ಈ ತರ ಮಾಡಬೇಡಿ. ಕೆಲವೊಮ್ಮೆ ಅತಿಯಾದ ಸ್ವಾಭಿಮಾನ ನಮ್ಮ ಮಾನಹಾನಿಗೆ ಕಾರಣ ಆಗತ್ತೆ. ಇದನ್ನೆಲ್ಲ ನಿಮ್ಗೊಂದ್ಸಲ ತೋರಿಸಿ ನಿಮ್ಗೆಲ್ಲ ಎಚ್ಚರಿಕೆ ಕೊಡೋಣ ಅಂತ ನಾನಿಲ್ಲಿ ಕರೆದೆ. ಈಗ್ಲಾದ್ರೂ ಎಚ್ಚೆತ್ಕೊಳ್ಳಿ. ಯಾರಾದ್ರೂ ಆ್ಯಪ್ಗಳಿಂದ ಲೋನ್ ತಗೊಂಡಿದ್ರೆ ಈಗಲೇ ತೀರಿಸ್ಬಿಡಿ. ಜೊತೆಗೆ ನಿಮ್ಮ ಫ್ರೆಂಡ್ಸ್ಗೆ, ನಿಮ್ಮ ರಿಲೇಟಿವ್ಸ್ಗೆ ಇಂಥ ತಪ್ಪು ಮಾಡಬೇಡಿ ಅಂತ ಹೇಳಿ. ನಾನು ನಿಮ್ಮ ಮಾತು ಕೇಳಲ್ಲ, ನಮ್ಗಿಷ್ಟ ಬಂದಂಗೆ ನಾವಿರ್ತೀವಿ ಅನ್ನೋರು ಇವತ್ತೇ ಹಾಸ್ಟೆಲಿಂದ ಜಾಗ ಖಾಲಿ ಮಾಡಿ. ಸರಿ ಆಯ್ತು, ಇನ್ನು ಹೊರಡಿ. ಇನ್ನೊಂದು ಸ್ವಲ್ಪ ಅನ್ನ ಬಡಿಸ್ಲಾಪ? ಸಾಕು. ಪುಷ್ಪಕ್, ಮೈನಾನ ಎಲ್ಲಿರ್ಸಿದ್ಯಾ? ಮಾಮ್, ಅವತ್ತು ಮೈನನ ಮನೆಗೆ ಕರ್ಕೊಂಡು ಬಂದಾಗ ಬಾಯಿಗೆ ಬಂದಾಗ ಬೈದು ಹೊರಗಡೆ ಕಳ್ಸಿದ್ರಿ. ಈಗ ಅವಳು ಎಲ್ಲಿದ್ರೇನೋ, ಹೇಗಿದ್ರೇನೋ? ಅವಳು ಎಲ್ಲಿದ್ರು ಹೇಗಿದ್ರು ನನಗೇನೂ ಆಗ್ಬೇಕಾಗಿಲ್ಲ. ಆದ್ರೆ ಅವಳಿಂದ ನಿನಗೇನು ತೊಂದರೆ ಆಗ್ಬಾರ್ದು ಅನ್ನೋದೇ ನನ್ನ ಕಾಳಜಿ. ಮಾಮ್, ಅವಳ ಬಗ್ಗೆ ಯಾಕೆ ನಿಮಗೆ ಇಷ್ಟೊಂದು ಕೋಪ? ನಿನಗ್ಯಾಕೆ ಅವಳನ್ನ ಕಂಡು ಅಷ್ಟೊಂದು ಕಾಳಜಿ? ಯಾಕಂದ್ರೆ ಮಾತಾಡು ಪುಷ್ಪಕ್, ನಿನ್ನೆ ಕೇಳ್ತಾ ಇರೋದು. ಮಾಮ್, ಅವತ್ತು ನಾನು ಎಷ್ಟು ಕೇಳ್ಕೊಂಡ್ರು ನನ್ನ ಮಾತಿಗೆ ಬೆಲೆ ಕೊಡ್ಲಿಲ್ಲ. ಮೈನಾಗೆ ಇಲ್ಲಿರಕ್ ಜಾಗ ಕೊಡ್ಲಿಲ್ಲ. ಇವಾಗ ನೀವು ಕೇಳಿದ ತಕ್ಷಣ ನಾನು ಎಲ್ಲ ಹೇಳ್ಬಿಡ್ಬೇಕಾ? ಪುಷ್ಪಕ್, ನಾನೇನ್ ತಾಯಿ? ನಾನು ಏನೇ ಮಾಡಿದ್ರು ನೀನ್ ಒಳ್ಳೇದಕ್ಕೋಸ್ಕರನೇ. ಅವತ್ತು ಅವಳನ್ನ ಇಲ್ಲಿರೋದಕ್ಕೆ ಬೇಡ ಅಂದಿದ್ದು. ಇವತ್ತು ಅವಳು ಎಲ್ಲಿದ್ದಾಳೆ ಅಂತ ಕೇಳ್ತಾ ಇರೋದೆಲ್ಲ ನಿನ್ಗೋಸ್ಕರನೇ. ಮಾಮ್, ಹಾಗಂತ ನೀವು ಅನ್ಕೊಂಡ್ರೆ ಸಾಲ್ದು. ಅದರಿಂದ ನಿಜವಾಗ್ಲೂ ನನಗೆ ಒಳ್ಳೇದಾಗ್ತಿದ್ಯಾ ಇಲ್ವಾ ಅಂತ ಯೋಚನೆ ಮಾಡಬೇಕು. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದಿರಾ ಅದನ್ನ? ಪುಷ್ಪಕ್, ಪುಷ್ಪಕ್ ನಿಂತ್ಕೊಳ್ಳೋ. ಏನಂಟಿ ನೀವು ಎಲ್ಲ ಹಾಳು ಮಾಡ್ಬಿಟ್ರಲ್ಲ? ಪುಷ್ಪಕ್ ಕೋಪ ಮಾಡ್ಕೊಂಡ್ ಕೇಳ್ತಾನೆ ಅಂತ ನೀವು ಕೋಪ ಮಾಡ್ಕೊಂಡ್ ಕೇಳಿದ್ರೆ ಅವ್ನು ಹೇಗ್ ಉತ್ತರ ಕೊಡ್ತಾನೆ ಹೇಳಿ ನೀವೇ? ನರ್ತನ ಅವ್ನು ಹೇಗ್ ಮಾತಾಡ್ದ ಅಂತ ನೀವೇ ನೋಡಿದ್ಯಲ್ಲ. ಕೋಪ ಬರ್ದೇ ಇರುತ್ತಾ ಹೇಳು? ನನಗೇನೆ ಎಷ್ಟು ವಿಷಯಗಳನ್ನ ಮುಚ್ಚಿಡ್ತಾ ಇದ್ದಾನೆ. ಅಷ್ಟ್ ಕೇಳಿದ್ರು ಏನು ಹೇಳ್ದೇನೆ ಹಾಗೆ ಹೊರಟೋಗ್ಬಿಟ್ಟ ನೋಡು. ಅಯ್ಯೋ ಆಂಟಿ, ಆಂಟಿ ಬನ್ನಿ, ಇಲ್ಲಿ ಕೂತ್ಕೊಳ್ಳಿ, ನೀರ್ ಕುಡೀರಿ. ಆಂಟಿ ಸ್ವಲ್ಪ ಕೂಲ್ ಆಗಿರಿ, ಟೆನ್ಷನ್ ಮಾಡ್ಕೋಬೇಡಿ. ಆಂಟಿ, ಆರ್ ಯು ಓಕೆ? ಆಂಟಿ ಸ್ವಲ್ಪ ಕೂಲ್ ಆಗಿರಿ ನೀವು, ಹಾಗೆಲ್ಲ ಟೆನ್ಷನ್ ಮಾಡ್ಕೋಬೇಡಿ. ಮೊದ್ಲೇ ನಿಮ್ಮ ಆರೋಗ್ಯ ಸರಿಯಿಲ್ಲ, ನೀವು ಈ ತರ ಚಿಕ್ಕ ಚಿಕ್ಕ ವಿಷಯಕ್ಕೂ ಟೆನ್ಷನ್ ಮಾಡ್ಕೊಂಡ್ರೆ ಹೇಗ ಆಂಟಿ?
ಇವಾಗೇನು ಮೈನಾ ಎಲ್ಲಿದ್ದಾಳೆ ಅಂತ ತಿಳ್ಕೋಬೇಕು ಅಷ್ಟೇ ತಾನೇ. ಅದನ್ನ ನಾನ್ ತಿಳ್ಕೊತೀನಿ, ಸರಿನಾ? ನಾನ್ ತಿಳ್ಕೊಂಡು ನಿಮ್ಗೆ ಕಾಲ್ ಮಾಡ್ತೀನಿ, ಓಕೆನಾ? ನೋಡಿ, ಇವತ್ತು ಇಬ್ರಿಗೂ ಒಂದೊಂದೇ ಚಪಾತಿ, ಸ್ವಲ್ಪನೇ ಅನ್ನ ಅಡ್ಜಸ್ಟ್ ಮಾಡ್ಕೊಳ್ಳಿ. ಸರ್ಸು, ಯಾಕೆ ಸರ್ಸು ಡಯಟ್ ಮಾಡಿಸ್ತಿದ್ಯಾ? ಇಲ್ಲ ಕಣು, ಗೋಧಿ ಹಿಟ್ ಖಾಲಿ ಆಗಿದೆ. ಊರ್ಗ್ ಹೋಗಕ್ ಮುಂಚೆ ಹೇಳ್ಬಿಟ್ಟು ಹೋಗೋಣ ಅನ್ಕೊಂಡೆ, ಗೋಧಿನ ಮಿಲ್ಗ್ ಹಾಕ್ಸು ಅಂತ ಮರ್ತೋಗ್ಬಿಟ್ಟೆ. ಅಕ್ಕಿನೂ ಸ್ವಲ್ಪನೇ ಇತ್ತು, ಇವತ್ತೊಂದಿನ ಅಡ್ಜಸ್ಟ್ ಮಾಡ್ಕೊಳ್ಳಿ. ನಾಳೆ ಗೋಧಿನೂ ಮಿಲ್ಗ್ ಹಾಕ್ಸ್ತೀನಿ, ಅಕ್ಕಿನೂ ಜಾಸ್ತಿ ತಗೊಂಡ್ ಬರ್ತೀನಿ. ಆಮೇಲೆ ನಮ್ಮಮ್ಮ ಸ್ವಲ್ಪನೇ ಊಟ ಕೊಟ್ರು ಅಂತ ಡ್ರಾಮಾ ಮಾಡ್ಬೇಡಿ. ಅಯ್ಯೋ ದೇವ್ರೆ, ಇವಾಗ ಏನಪ್ಪ ಮಾಡೋದು? ಮೊದಲೇ ನನ್ನ ಹೊಟ್ಟೆಲಿರೋ ಹುಳುಗಳೆಲ್ಲ ಸ್ಟ್ರೈಕ್ ಮಾಡ್ತಿದ್ದಾವೆ. ನಮ್ಮಮ್ಮ ಬೇರೆ ಒಂದೊಂದೇ ಚಪಾತಿ ಕೊಡ್ತಿದ್ದಾರೆ, ಮತ್ತೆ ಸ್ವಲ್ಪನೇ ರೈಸ್ ಕೊಡ್ತಿದ್ದಾರೆ. ಇಷ್ಟರಲ್ಲಿ ಮೈನಾ ಮತ್ತೆ ನಾನು ಇಬ್ರು ಹೇಗೆ ಊಟ ಮಾಡೋದು? ಅಯ್ಯೋ, ಕೂತ್ಕೊಳ್ಳೋ. ಅದೇನೋ ಯಾವಾಗ್ಲೂ ತಟ್ಟೆ ತಗೊಂಡ್ ರೂಮ್ಗೆ ಹೋಗ್ತೀಯಲ್ಲ, ಯಾರಿದಾರಲ್ಲಿ? ಹಾ, ನನ್ನ ಗರ್ಲ್ ಫ್ರೆಂಡ್ನ ಬಚ್ಚಿಟ್ಟಿದ್ದೀನಿ, ಅವಳಿಗೆ ಊಟ ತಗೊಂಡೋಗ್ತಾ ಇದ್ದೀನಿ. ಹಾ, ಸರ್ಸು, ನಾನು ತಮಾಷೆ ಮಾಡ್ತಿದ್ದೆ, ಸೀರಿಯಸ್ ಆಗಿ ಅನ್ಕೊಂಡ? ದೀಪಾ, ಸುಮ್ಮನೆ ಇರಕ್ಕಾಗಲ್ವ ನಿಂಗೆ? ಹೋಗಪ್ಪ, ಹೋಗು. ನೀನ್ ನೆಮ್ಮದಿಯಾಗಿ ಊಟ ಮಾಡೆ. ಅವ್ನ್ ಎಲ್ ತಿಂದ್ರೆ ನಿನಗೇನು? ಊಟ ಮಾಡು. ಅವಂದೇ ಯೋಚನೆ. ಸಾರಾ ಕ್ಲೈನ್ ಸ್ವಲ್ಪ